ಪ್ರಸ್ತುತ ಈ ವಿಡಿಯೋದಲ್ಲಿ 6ನೇ ತರಗತಿಯ ತೃತೀಯ ಭಾಷೆ ಹಿಂದಿಯ ಈ essay 2 ಸಂಕಲನಾತ್ಮಕ ಮೂಲ್ಯಾಂಕನ 2 40 ಅಂಕಗಳ ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ನ ನಾವಿವತ್ತು ನೋಡೋಣಂತೆ. ಇಲ್ಲಿ MCQ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಇರ್ತವೆ. ಅದರಲ್ಲಿ ಸರಿಯಾದ ಒಂದು ಆಪ್ಷನ್ನ ನಾವು ಸಂಕೇತಾಕ್ಷರ ಸಮೇತ ಅಂದರೆ ABCD ಅಂತಕ್ಕಂಥದ್ದು ಅದರ ಜೊತೆಗೆ ನಾವು ಉತ್ತರವನ್ನು ಬರೀಬೇಕು. ನಿಮ್ನಲಿಖಿತ ಶಬ್ದ ಮೇ ಸೆ ಪುಲ್ಲಿಂಗ ಶಬ್ದ ಹೈ. ಇದರಲ್ಲಿ ಪುಲ್ಲಿಂಗ ಯಾವುದು ಅಂದರೆ ಬೇಟಿ ಅಂದರೆ ಮಗಳು, ಲಡ್ಕಿ ಅಂದರೆ ಹುಡುಗಿ, ಮಾ ಅಂದರೆ ಅಮ್ಮ. ಈ ಮೂರು ಕೂಡ ಸ್ತ್ರೀಲಿಂಗ ಪದಗಳು. ಬಾಪ್ ಅಂದರೆ ತಂದೆ. ಇದು ರೈಟ್ ಆನ್ಸರ್. ಹಾಗೆಯೇ ನಿಮ್ನಲಿಖಿತ ಶಬ್ದ ಮೇ ಸೆ ಏಕವಚನ ಶಬ್ದ ಹೈ. ಇಲ್ಲಿ ಏಕವಚನ ಅಂದರೆ ಮಹಿಳಾ ಅಂದರೆ ಮಹಿಳೆಯರು, ಲಡ್ಕಿ ಅಂದರೆ ಹುಡುಗರು, ಮಾತಾ ಅಂದರೆ ತಾಯಂದಿರು, ಬಚ್ಚ ಅಂದರೆ ಮಗು. ಇದು ಸರಿಯಾದ ಉತ್ತರ. ದಿನ್ ಶಬ್ದಕ ವಿಲೋಮ್ ಶಬ್ದ ಹೈ. ದಿನ್ ಅಂದರೆ ಡೇ, ನೈಟ್ ಅಂತಕ್ಕಂಥದ್ದನ್ನು ಹುಡುಕಬೇಕು. ದಪಹರ ಅಂದರೆ ಮಧ್ಯಾಹ್ನ, ಶಾಮ್ ಅಂದರೆ ಸಂಜೆ, ಸುಬಹ ಅಂದರೆ ಬೆಳಗ್ಗೆ. ಸೊ ರಾತ್ ಅಂತಕ್ಕಂಥದ್ದು ಏನಿದೆಯೋ ಇದು ಸರಿಯಾದ ಉತ್ತರ. ನಿಮ್ನಲಿಖಿತ ಮೇ ಸೆ ವರ್ಗೇತರ ಶಬ್ದ ಹೈ. ಇಲ್ಲಿ ತೋತ, ಕಬೂತರ್, ಕವ್ವ. ತೋತ ಅಂದರೆ ಗಿಣಿ, ಕಬೂತರ್ ಅಂದರೆ ಪಾರಿವಾಳ, ಕವ್ವ ಅಂದರೆ ಕಾಗೆ. ಸೊ ಹಾತಿ ಅಂದರೆ ಆನೆ, ಎಲಿಫೆಂಟ್. ಇದು ರೈಟ್ ಆನ್ಸರ್, ಗುಂಪಿಗೆ ಸೇರದ ಪದ. ಸಹಿ ಶಬ್ದೋನ್ಸೆ ಖಾಲಿ ಜಾಗ ಭರಿಯೇ ಅಂತ ಕೇಳಿದರೆ ಮಾಲಿ ಬಗೀಚೆ ಸೆ ಆಯಾ. ಆಯಾ ಅಂತಕ್ಕಂಥದ್ದು ಸರಿಯಾದ ವರ್ಡ್. ಅಮಿತ್ ಅವ್ರ ವಿನೀತ್ ಅಚ್ಚೆ ಮಿತ್ರ ಥೇ. ಥಿ ಅಂತ ಬರಲ್ಲ, ಥೇ ಅನ್ನೋದು ರೈಟ್ ಆನ್ಸರ್. ತಿತ್ಲಿ ಸುಂದರ್ ಹೋತಿ ಹೈ. ಇದು ತಿ ಅಂತಕ್ಕಂಥದ್ದು ಇಲ್ಲಿ ಬರಬೇಕು. ಇದು ರೈಟ್ ಆನ್ಸರ್. ಬಚ್ಚಾ ಖಾ ರಹಾ ಹೈ. ಬಚ್ಚಿ ಆಗಿದ್ರೆ ರಹಿ ಅಂತ ಬರೋದು, ಬಚ್ಚ ಆಗಿರೋದ್ರಿಂದ ಖಾ ರಹಾ ಹೈ. ಈಗ ಜೋಡ್ಕರ್ ಲಿಖಿ ಅಂತ ಕೇಳಿದ್ದಾರೆ, ಅಂದರೆ ಹೊಂದಿಸಿ ಬರೆಯಲಿ. ಮ್ಯಾಚ್ ದ ಫಾಲೋಯಿಂಗ್. ಆರ್ತಿ अच्छी खिलाड़ी थी, पंछी आसमान में उड़ते हैं, ಸುಬಹ ಅಂದರೆ ಸವೇರ, ಭೀತರ್ ಅಂದರೆ ಅಂದರ್. ಈ ರೀತಿ ನಾವು ಈ ಆನ್ಸರ್ಸ್ನ ನಾವು ಬರೀಬೇಕಾಗುತ್ತೆ. ಫೋರ್ತ್ ಮೇನು ನಿಮ್ನಲಿಖಿತ ವಾಕ್ಯೋಂಕೋ ಸಹಿ ಕ್ರಮಿಸಿ ಲಿಖಿ ಅಂತ ಕೇಳಿದ್ದಾರೆ. ವನಿತಾ ಆಯಿ ಪಾಠಶಾಲಾ ಸೆ ಅಂತ ಇದೆ. ವನಿತಾ ಪಾಠಶಾಲಾ ಸೆ ಆಯಿ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಇದು ಉತ್ತರ ಕೂಡ ಇದೆ. ಈ ರೀತಿ ನಾವು ಬರೀಬೇಕು. ಅಮಿತ್ ಸಿಪಾಹಿ ಥಾ ಏಕ್ ಅಂತ ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ. ನಾವೇನಂತ ಬರೀಬೇಕು? ಅಮಿತ್ ಏಕ್ ಸಿಪಾಹಿ ಥಾ ಅಂತ ಬರೀಬೇಕು. ಗಾತಾ ರಮೇಶ್ ಹೈ ಅಂತ ಇದ್ದರೆ ರಮೇಶ್ ಗಾತಾ ಹೈ. ಮಹಿಳಾಯೇ ದೇಖ್ನೆ ಜಾಯಂಗಿ ಮೇಳ ಅಂತ ಇದ್ದರೆ ಮಹಿಳಾಯೇ ಮೇಳ ದೇಖ್ನೆ ಜಾಯಂಗಿ. ಈಗ ನೆಕ್ಸ್ಟ್ ಮೇನ ನಾವು ನೋಡೋದಾದರೆ ನಿಮ್ನಲಿಖಿತ ಅಂಕೋಂಕೋ ಶಬ್ದೋ ಮೇ ಲಿಖಿ ಅಂತ ಕೇಳಿದ್ದಾರೆ. ಇಲ್ಲಿ 21ನೇ ಪ್ರಶ್ನೆ. ಇದು 26 ಅಂತ ಇದೆ. 26 ಅಂದರೆ ಹಿಂದಿಯಲ್ಲಿ 26 ಅಂತ ಬರಿತೀವಿ. 35ನ 35 ಅಂತ ಬರಿತೀವಿ. 39ನ 39 ಅಂತ ಬರಿತೀವಿ. 47ನ 47 ಅಂತ ಬರಿಬೇಕು. ನೆಕ್ಸ್ಟ್ ಮೇನು ನಿಮ್ನಲಿಖಿತ ಶಬ್ದೋं के अर्थ ಕನ್ನಡ ಯಾ ಅಂಗ್ರೇಜಿ ಮೇ ಲಿಖಿ ಅಂತ ಕೇಳಿದ್ದಾರೆ. ಅಂದರೆ ಯಾವುದಾದ್ರೂ ಒಂದು ಇದರಲ್ಲಿ ಬರೀಬೇಕು. ಇದರಲ್ಲಿ ಕನ್ನಡದಲ್ಲಾದರೂ ಬರೀಬೇಕು, ಇಂಗ್ಲೀಷಲ್ಲಾದರೂ ಬರೀಬೇಕು. ನಾವು ನೋಡೋಣ. ಚಾಚಾ ಅಂದರೆ ಚಿಕ್ಕಪ್ಪ ಅಥವಾ ಅಂಕಲ್. ಸುಬಹ ಅಂದರೆ ಬೆಳಗ್ಗೆ ಅಥವಾ ಮಾರ್ನಿಂಗ್. ಪಾನಿ ಅಂದರೆ ನೀರು ಅಥವಾ ವಾಟರ್. ಹಿರನ್ ಅಂದರೆ ಜಿಂಕೆ ಅಥವಾ ಡೀರ್. ನೆಕ್ಸ್ಟ್ ನಿಮ್ನಲಿಖಿತ ಪ್ರಶ್ನೋं के उत्तर एक एक पूर्ण वाक्यों में लिखी ಅಂತ ಕೇಳಿದ್ದಾರೆ. ಚಿಡಿಯಾ ಕೈಸಿ ಹೈ. ಚಿಡಿಯಾ ರಂಗ್ ಬಿರಂಗಿ ಹೈ ಅಂತಲೂ ಬರೀಬಹುದು, ಚಿಡಿಯಾ ಸುಂದರ ಹೈ ಅಂತಲೂ ಕೂಡ ಬರೀಬಹುದು. हाथी ने गिलहरी को पानी कैसे पिलाया. हाथी ने गिलहरी को अपने सूंड में पानी भरकर पिलाया. रेल कैसे जाती है. रेल धुआं उड़ाती जाती है. 32ನೇ ಪ್ರಶ್ನೆ. नदी की सैर कौन कराता था. नदी की सैर मगरमच्छ कराता था. पहला गुरुकुल कौन सा है. पहला गुरुकुल घर है. 34ನೇ प्रश्न. अक्षर शब्द का अर्थ क्या है. अक्षर शब्द का अर्थ है जो घट ना सके, जो या नष्ट ना हो सके. अक्षर. लता और गीता ने क्या कहा. हम पेड़ों के चारों तरफ तारों की बाड़ लगाएंगे. ಈ ಥರ ಲತಾ ಮತ್ತು ಗೀತಾ ಮಾತಾಡ್ತಾರೆ. ಪದ್ಯಭಾಗ ಪೂರ್ಣ ಕೀಜಿಯೆ ಅಂತ ಕೇಳಿದ್ದಾರೆ. ಸದಾ ಬಸಿ ಹೈ ಮಾ ಕಿ ಮೂರತ್, ಕೈಸೆ ಭೂಲು ಮಾ ಕಿ ಸೂರತ್, ಮಾ ಕಿ ಮಮತಾ ಮಾ ಕಾ ಪ್ಯಾರ್, ಉಸ್ಕಾ ಕೋಯಿ ಆರ್ ನ ಪಾರ್. ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ನ ನಾವು ನೋಡಿದ್ವಿ. ಮತ್ತೊಂದು ಮಾದರಿ ಪತ್ರಿಕೆಯಲ್ಲಿ ಮತ್ತೆ ಸಿಗೋಣಂತೆ. ಧನ್ಯವಾದಗಳು.